ಈಗ ಹೊರಗಡೆ ತಿನ್ನೋದು ಕೆಲವ್ರಿಗೆ ಅನಿವಾರ್ಯವಾಗಿದೆ. ತಗೊಳ್ಳುವಾಗ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು. ನಾವಿವತ್ತು ರೆಸ್ಟೋರೆಂಟ್ಗಳಿಗೆ ಹೋದಾಗ ಅಥವಾ ಹೊರಗಡೆ ಟ್ರಾವೆಲ್ ಮಾಡುವಾಗ ಹೇಗೆ ಫುಡ್ ಸೆಲೆಕ್ಷನ್ ಮಾಡಬೇಕು ಅಂತ ಕೆಲವರು ಕೇಳ್ತಾರೆ. ಸೊ ಅದನ್ನು ಹೇಗೆ ಮಾಡಬೇಕು, ಹೆಲ್ದಿ ವೇನಲ್ಲಿ ನಾವು ಯಾವ ರೀತಿ ತೂಕವನ್ನು ಹೆಚ್ಚಿಸ್ಕೊಳ್ಳದೆ ಅನ್ಹೆಲ್ತಿ ಫುಡ್ನ ಫಾಲೋ ಮಾಡದೆ ನಾವು ಫುಡ್ ಚಾಯ್ಸಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಕೆಲವರ ಪ್ರಶ್ನೆ ಆಗಿದೆ. ಸೊ ಇದನ್ನು ನಾವು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿತಾ ಹೋಗೋಣ. ಸೊ ಈಗ ಹೊರಗಡೆ ತಿನ್ನೋದು ಕೆಲವ್ರಿಗೆ ಅನಿವಾರ್ಯವಾಗಿದೆ. ಸೊ ಅದಲ್ಲದೆ ಫ್ರೆಂಡ್ಸ್ ಮ್ಯಾರೇಜ್ ಆಗಿರ್ಬೋದು, ಪಾರ್ಟಿಗಳಾಗಿರ್ಬೋದು, ಸಾಮಾನ್ಯವಾಗಿ ಹೋಗಲೇಬೇಕಾಗುತ್ತೆ. ಇದೊಂದು ಜೀವನದ ಶೈಲಿ, ಎಲ್ಲರ ಜೀವನದಲ್ಲೂ ಆಗುವಂಥ ಒಂದು ದಿನನಿತ್ಯ ಆಗುವಂಥ ಒಂದು ಕಾರ್ಯಗಳು. ಸೊ ಹಾಗಾಗಿ ನಾವು ಅದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಹೋದಾಗ ಕೂಡ ನಾವು ಹೇಗೆ ನಮ್ಮಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಸೊ ಸಾಮಾನ್ಯವಾಗಿ ನಾವು ರೆಸ್ಟೋರೆಂಟ್ಗಳಿಗೆ ಹೋಗೋದಾದರೆ ನಾವು ಮೊದಲೇ ಯಾವ ರೆಸ್ಟೋರೆಂಟ್ಗಳಿಗೆ ಹೋಗಬೇಕು ಅನ್ನೋದನ್ನ ನಾವು ಮುಂಚಿತವಾಗಿ ಪ್ಲ್ಯಾನ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನಾವು ಮುಂಚಿತವಾಗಿ ಅಲ್ಲಿನ ರಿವ್ಯೂಸ್ ಆಗಿರ್ಬೋದು, ರೇಟಿಂಗ್ಸ್ ಈಗ ಸಾಮಾನ್ಯವಾಗಿ ಎಲ್ಲರೂ ನೋಡೇ ಹೋಗ್ತಾರೆ. ಅದಾಗಿ ಸ್ವಲ್ಪ ಅದ್ರ ಮೇಲೆ ಜಾಸ್ತಿ ಸ್ಟ್ರೆಸ್ ಕೊಡಬೇಕಾಗುತ್ತೆ. ಸೊ ಅಲ್ಲಿ ಹೇಗಿದೆ ಫುಡ್ಡು, ಅಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾರೆ, ಸೊ ಅದ್ರ ಬಗ್ಗೆ ನಾವು ಮುಂಚೆನೇ ತಿಳ್ಕೊಂಡಾಗ ನಾವು ಯಾವ ಫುಡ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ನಮಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ಹಾಗಾಗಿ ನಾವು ರೆಸ್ಟೋರೆಂಟ್ನ ಸೆಲೆಕ್ಟ್ ಮಾಡುವಾಗ ಕೂಡ ನಾವು ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಹಾಗೆ ನಾವು ಹೋದ ನಂತರ ಅಲ್ಲಿ ಯಾವ ರೀತಿ ಮೆನ್ಯೂ ಇರುತ್ತೆ, ಮೆನ್ಯೂ ಕಾರ್ಡ್ನ ಪ್ಲ್ಯಾನ್ ಹೇಗೆ ಮಾಡಿರ್ತಾರೆ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸೊ ಅತಿ ಹೆಚ್ಚು ತರಕಾರಿ ಮತ್ತು ಹಣ್ಣುಗಳಿರುವಂತಹ ರೆಸಿಪಿಗಳನ್ನು ನಾವು ತಗೊಳ್ಬೇಕಾಗತ್ತೆ. ಸೊ ಇದಲ್ಲದೆ ನಾವು ತಗೊಂಡ ಆಹಾರದಲ್ಲಿ ಕ್ವಾಂಟಿಟಿಯನ್ನು ನಾವು ತಗೊಳ್ಳುವಾಗ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಗೊಳ್ಬೇಕು. ಈಗ ಸಮ್ಟೈಮ್ಸ್ ಏನಾಗುತ್ತೆ, ರೆಸ್ಟೋರೆಂಟ್ಗಳಿಗೆ ಹೋದಾಗ ಅವರು ಟೇಸ್ಟಿಂಗ್ ಇದನ್ನು ಎನ್ಹ್ಯಾನ್ಸ್ ಮಾಡಿ ಕೊಟ್ಟಿರ್ತಾರೆ. ಸೊ ನಾವೇನು ಮಾಡ್ತೀವಿ, ಟೇಸ್ಟ್ ಇದ್ದಾಗ ಅನ್ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ನಾವು ಸೇವನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ. ನಮಗೆ ಗೊತ್ತಿಲ್ಲದಂಗೆ ನಮಗೆ ಬೇಕಾಗಿದ್ದಕ್ಕಿಂತ ಜಾಸ್ತಿ ನಾವು ಸೇವನೆಯನ್ನು ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಅದ್ರ ಮೇಲೆ ಗಮನ ಕೊಟ್ಟು ಕ್ವಾಂಟಿಟಿಯನ್ನು ನಾವು ಕಡಿಮೆ ತೊಗೊಳ್ಬೇಕಾಗುತ್ತೆ. ಅಥವಾ ಆರ್ಡ್ರ್ ಮಾಡುವಾಗಲೇ ನಾವು ಮುಂಚಿತವಾಗಿ ಕಡಿಮೆ ಆರ್ಡ್ರ್ ಮಾಡ್ಬೋದು. ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗಿದ್ರೆ ನೀವು ಆ ಫುಡ್ಡನ್ನು ಇಬ್ಬರು ತಗೊಳ್ಳೋದನ್ನು ಒಬ್ಬರೇ ತಗೊಂಡು ಶೇರ್ ಮಾಡ್ಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ. ಸೊ ಹೀಗೆ ಮಾಡೋದ್ರಿಂದ ನಾವು ಕ್ಯಾಲೋರೀಸ್ನ ಕಮ್ಮಿ ಮಾಡ್ಬೋದು. ಅಥವಾ ಇದರಲ್ಲಿ ತಪ್ಪೇನೂ ಇಲ್ಲ, ಲೈಕ್ ನಾವು ಹೋದರೆ ತಗೊಳ್ಳೇಬೇಕು ಅನ್ನೋದೇನೂ ಇಲ್ಲ. ಯುವರ್ ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಯುವರ್ ಪ್ರೆಸ್ಟೀಜ್ ಆ್ಯಂಡ್ ಎನಿಥಿಂಗ್ ಎಲ್ಸ್. ಸೊ ಈ ರೀತಿ ಇರೋದ್ರಿಂದ ಏನಾಗುತ್ತೆ, ನಾವು ಸಾಮಾನ್ಯವಾಗಿ ಅವ್ರು ಇದು ಮಾಡ್ತಾರೆ ಇವ್ರು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಒಳಗಾಗಿ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ಇದು ಮಾಡಬಾರ್ದು ಅನ್ನೋ ಒಂದು ಕಾರಣದಿಂದ ನಾವು ಹೆಚ್ಚಾಗಿ ಸೇವನೆಯನ್ನು ಮಾಡ್ತೀವಿ. ಅಥವಾ ಟೇಸ್ಟ್ ಜಾಸ್ತಿ ಸಿಗೋದಕ್ಕೋಸ್ಕರ ಮಲ್ಟಿಪಲ್ ವೆರೈಟೀಸ್ ಆಫ್ ಫುಡ್ಡನ್ನು ತೊಗೊಂಡು ಎಲ್ಲದನ್ನು ಸ್ವಲ್ಪ ಸ್ವಲ್ಪ ತೊಗೊಂಡು ಓವರ್ ಲೋಡೆಡ್ ಆಗಿ ನಾವು ಫುಡ್ಡನ್ನು ಸೇವನೆಯನ್ನು ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿ ತಪ್ಪುಗಳನ್ನು ನಾವು ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಬಂದಲ್ಲಿ ನಾವು ಈ ಥರ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ತಾ ಬರ್ಬೋದು. ಸೊ ಅದಲ್ಲದೆ ನೀವು ಯಾವುದೇ ರೀತಿಯ ಫುಡ್ಗಳನ್ನು ಆರ್ಡ್ರ್ ಮಾಡೋದಾಗಲಿ, ಸ್ಯಾಲಡ್ಸ್ ಆಗಿರ್ಬೋದು ಅಥವಾ ಸ್ಯಾಂಡ್ವಿಚ್ಗಳಲ್ಲಿ ನೀವು ಹೆಚ್ಚಾಗಿ ತರಕಾರಿಗಳು ಅಥವಾ ಹಣ್ಣುಗಳನ್ನು ಜಾಸ್ತಿ ಸೇರಿಸಿ ಕೊಡಿ ಅಂತ ಕೇಳಿ ಸ್ವಲ್ಪ ಪಡೆಯೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇದಲ್ಲದೆ ಕೇನ್ ಜ್ಯೂಸ್ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ಗಳ ಬದಲು ನೀವು ನ್ಯಾಚುರಲ್ ಆಗಿ ಪ್ರಿಪೇರ್ ಮಾಡಿರುವಂತಹ ಅಂದರೆ ಸಕ್ಕರೆ ಅಂಶವನ್ನು ಕಡಿಮೆ ಬಳಸಿ ಮಾಡಿರುವಂತಹ ಜ್ಯೂಸ್ಗಳನ್ನು ಆರ್ಡ್ರ್ ಮಾಡಿ ಪಡೆಯಬಹುದು. ಅಥವಾ ನೀವು ಐಸ್ ಕ್ರೀಮ್ಸ್ ಅಥವಾ ಡೆಸರ್ಟ್ಸ್ಗಳನ್ನು ಚೂಸ್ ಮಾಡ್ಕೊಳ್ಳೋದಾದರೆ ಅದ್ರ ಬದಲು ಫ್ಲೇವರ್ಡ್ ಯೋಗರ್ಟ್ಸ್ ಅಥವಾ ಲಸ್ಸಿ ಅಂತ ಏನು ಪ್ರಿಪ್ರೇಷನ್ಸ್ ಮಾಡ್ತಾರೆ ಅದನ್ನು ನೀವು ತೊಗೊಳ್ಬೋದು. ಸೊ ಇದಲ್ಲದೆ ನಾವು ಮುಖ್ಯವಾಗಿ ಇನ್ನು ಏನು ಮಾಡ್ತೀವಿ ಅಂದರೆ ರೆಸ್ಟೋರೆಂಟ್ಸ್ಗಳಿಗೆ ಹೋದಾಗ ಫಸ್ಟು ಸ್ಟಾರ್ಟರ್ಸಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಟಾರ್ಟರ್ಸ್ನ ತೊಗೊಂಡಾಗ ಏನಾಗುತ್ತೆ, ಅದರಲ್ಲಿ ಏನು ಮಾಡ್ತಾರೆ ನ್ಯಾಚುರಲ್ ಆಗಿ ಅದು ಸ್ಟಾರ್ಟರ್ಸ್ ಅಂದರೆ ಏನು, ಸ್ಟಾರ್ಟರ್ಸ್ ಬಂದು ಅದು ಅಪಟೈಸರ್, ಒಂದು ಹಸಿವನ್ನು ಹೆಚ್ಚು ಮಾಡಲಿಕ್ಕೆ ನಾವು ಸ್ಟಾರ್ಟರ್ಸ್ನ ಮುಂಚೆಯಿಂದ ಬಳಸ್ತಾ ಬಂದಿದ್ದು. ಬಟ್ ಇವಾಗ ಏನಾಗಿದೆ, ಅದು ಒಂದು ಫ್ಯಾಷನ್ ಥರ ಆಗೋಗ್ಬಿಟ್ಟಿದೆ. ಸ್ಟಾರ್ಟರ್ಸ್ ತೊಗೊಂಡು ಆಮೇಲೆ ನಾವು ಮೇನ್ ಮೀಲ್ಸ್ನ ತೊಗೊಳ್ತೀವಿ, ಅದಾದಮೇಲೆ ನಾವು ಫ್ರೂಟ್ಸ್ ಅಥವಾ ಸ್ಯಾಲಡ್ಸ್ಗಳನ್ನ ತೊಗೋತೀವಿ, ಅದಾದಮೇಲೆ ಐಸ್ ಕ್ರೀಮ್ಸ್ ಅಥವಾ ಅದಾದಮೇಲೆ ಜ್ಯೂಸಸ್. ಈ ರೀತಿ ಪ್ಯಾಟ್ರನ್ನ ನಾವು ಹೋಟೆಲ್ಸ್ ಅಥವಾ ರೆಸ್ಟೋರೆಂಟ್ಸ್ಗಳಿಗೆ ಹೋದಾಗ ನಾವು ಈ ಪ್ಯಾಟರ್ನ್ಸ್ನ ಫಾಲೋ ಮಾಡ್ತೀವಿ. ಬಟ್ ನಾವು ಅದನ್ನು ರಿವರ್ಸ್ ಮಾಡ್ಕೊಳ್ಳೋದ್ರಲ್ಲಿ ನಾವು ಹೆಲ್ದಿ ವೇನಲ್ಲಿ ನಮ್ಮ ಕ್ಯಾಲೋರೀಸ್ನ ನಾವು ಕಡಿಮೆ ಮಾಡ್ತಾ ಬರ್ಬೋದು. ಸೊ ಹೇಗೆ ಅಂತಂದರೆ ನಾವು ಸ್ಟಾರ್ಟರ್ಸ್ನ ಬದಲು
ಮೊದಲಿಗೆ ನಾವು ಫ್ರೂಟ್ಸ್ ಜ್ಯೂಸಸ್ನ ತೊಗೊಳ್ಳೋದ್ರಿಂದ ಆಲ್ಮೋಸ್ಟ್ ನಮ್ಮ 1/4 ಆಫ್ ದ ಸ್ಟಮಕ್ ಫಿಲ್ ಆಗುತ್ತೆ. ಸೊ ಆಫ್ಟರ್ ದಟ್ ಗಿವ್ ಸಮ್ ಗ್ಯಾಪ್ ಆ್ಯಂಡ್ ಟೇಕ್ ಸಮ್ ಫ್ರೂಟ್ಸ್ ಸ್ಯಾಲಡ್ಸ್ ಆರ್ ವೆಜಿಟಬಲ್ ಸ್ಯಾಲಡ್ಸ್, ಈ ರೀತಿ ನ್ಯಾಚುರಲ್ ವೇನಲ್ಲಿ ಇರುವಂತಹ ಅಂದರೆ ಉತ್ತಮವಾದ ಆಹಾರವನ್ನು ನಾವು ತೊಗೊಳ್ಬೇಕಾಗುತ್ತೆ. ಅಂದರೆ ರುಚಿಯಾಗಿರೋದನ್ನೇ ತೊಗೊಳ್ಳಿ, ಆದರೆ ನೀವು ಕೂಡ ಅದನ್ನ ಎಂಜಾಯ್ ಮಾಡಬೇಕು. ಈ ರೀತಿ ಆಹಾರವನ್ನು ತಗೊಂಡು ನೆಕ್ಸ್ಟ್ 1/4 ಆಫ್ ದ ಸ್ಟಮಕ್ನ ತುಂಬಿಸ್ಕೊಳ್ಳಿ. ಅದಾದ ನಂತರ ಮೇನ್ ಮೀಲ್ಸನ್ನು ಸೆಲೆಕ್ಟ್ ಮಾಡುವಾಗಲೂ ಅಷ್ಟೇ ಹೆಚ್ಚು ತರಕಾರಿ ಮತ್ತು ಹಣ್ಣುಗಳಿರುವಂತಹ ಆಹಾರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಲಾಸ್ಟ್ಗೆ ನಿಮಗೆ ಡೆಸರ್ಟ್ ಯಾವುದು ಬೇಕನ್ಸುತ್ತೆ, ಈ ರೀತಿ ಪ್ಯಾಟ್ರನ್ನ ನಾವು ರಿವರ್ಸ್ ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ಕ್ಯಾಲೋರಿ ರಿಸ್ಟ್ರಿಕ್ಷನ್ನ ಮಾಡ್ತಾ ಹೋಗ್ಬೋದು. ಅಂದರೆ ಹೆಲ್ದಿ ವೇನಲ್ಲಿ ಈ ರೀತಿ ಆಹಾರವನ್ನು ತೊಗೊಳ್ಬೋದು. ಮತ್ತು ಮದುವೆ ಫಂಕ್ಷನ್ಗಳು ಅಥವಾ ಹೊರಗಡೆ ಹೋದಾಗ ಹೇಗೆ ತೊಗೊಳ್ಬೇಕು ಅಂದರೆ ಕ್ಯಾಲೋರಿ ಕಮ್ಮಿ ಇರುವಂಥ ಫುಡ್ಗಳನ್ನು ತೊಗೊಳ್ಳಿ. ಮದುವೆಗಳಲ್ಲಿ ಏನು ಮಾಡ್ತಾರೆ, ಮೊದಲಿಗೆ ನಾವು ಹಣ್ಣು ಮತ್ತು ತರಕಾರಿಗಳನ್ನು ಬಳಸಿ ಪಲ್ಯ ಅಥವಾ ಸಲಾಡ್ಗಳನ್ನು ಮಾಡಿರ್ತಾರೆ. ಸೊ ಇದನ್ನು ನಾವು ಸೇವನೆ ಮಾಡಿ ಅದಾದ ನಂತರ ಮೇನ್ ಕೋರ್ಸ್ ಮೀಲ್ಸ್ ಏನು ಸರ್ವ್ ಮಾಡ್ತಾರೆ ಅದನ್ನು ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಆದಷ್ಟು ಬೇಗ ತುಂಬುತ್ತೆ ಮತ್ತು ಅತಿ ಹೆಚ್ಚಾಗಿ ನಾವು ಆಹಾರವನ್ನು ಸೇವನೆ ಮಾಡೋದಿಲ್ಲ. ಸೊ ಹಿಂದಿನವರು ಅದಕ್ಕೆ ನಾವು ಈಗ ಮದುವೆ ಫಂಕ್ಷನ್ಗಳನ್ನು ನಾವು ನೋಡಿದ್ರೆ ಮೊದಲು ಯಾಕೆ ಆ ಸ್ಯಾಲಡ್ಗಳು ಅಥವಾ ಪಲ್ಯಗಳನ್ನು ಬಡಿಸ್ತಾ ಇದ್ರು ಅಂದರೆ ಅದಕ್ಕೊಂದು ಸೀಕ್ವೆನ್ಸ್ ಇದೆ, ಅದರಲ್ಲೊಂದು ಅರ್ಥ ಇದೆ. ಮತ್ತು ಸ್ವೀಟನ್ನು ಬಡಿಸ್ತಾ ಇದ್ರು. ಸ್ವಲ್ಪ ಸ್ವೀಟ್ ತಿಂದಾಗ ಏನಾಗುತ್ತೆ, ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಸ್ವಲ್ಪ ಸ್ವೀಟ್ ತಿಂದ ತಕ್ಷಣ ಹೊಟ್ಟೆ ತುಂಬೋ ಅನುಭವ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಸ್ವೀಟನ್ನು ಬಡಿಸಿ ಅದಾದಮೇಲೆ ಆಹಾರವನ್ನು ಬಡಿಸ್ತಾ ಇದ್ರು. ಸೊ ಈ ರೀತಿ ಅದೇ ಸೀಕ್ವೆನ್ಸನ್ನು ನಾವು ಬೇರೆ ಎಲ್ಲೂ ಹೋದಲ್ಲಿ ಅದನ್ನೇ ಫಾಲೋ ಮಾಡ್ತಾ ಬಂದಲ್ಲಿ ನಮ್ಮ ಆರೋಗ್ಯವನ್ನು ಉತ್ತಮ ರೀತಿಯಲ್ಲಿ ಕಾಪಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು. ಧನ್ಯವಾದಗಳು.